ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಅಡುಗೆ ಮನೆಯ ಪಾರುಪತ್ಯ ಹೆಣ್ಣಿಗೆ ಸಂಬಂಧಿಸಿದ್ದು. ಅದರಲ್ಲಿ ಮುಖ್ಯವಾಗಿ ಗ್ಯಾಸ್ನ ಪಾತ್ರ ಸಾಕಷ್ಟಿದೆ. ಇತ್ತೀಚಿನ ದಿನದಲ್ಲಿ ಗ್ಯಾಸ್ನ ಬಳಕೆ ಅತಿ ಹೆಚ್ಚಾಗ್ತಾ ಇದೆ. ಆದರೆ ಮನೆಯಲ್ಲಿ ಗ್ಯಾಸ್ ಇದೆ ಅಂದರೆ ಎಲ್ಲೋ ಒಂದು ಕಡೆ ಅಳುಕು ಉಂಟಾಗುತ್ತೆ. ಸಿಲಿಂಡರ್ ಸ್ಫೋಟ ಆಗಬಹುದೇನೋ, ಏನೋ ತೊಂದರೆ ಆಗುತ್ತೆ, ಎಲ್ಲೋ ಕನೆಕ್ಷನ್ ಕಟ್ ಆಗಿಬಿಟ್ರೆ ಇಡೀ ಮನೆಯೇ ಸ್ಫೋಟಗೊಳ್ಳುತ್ತೆ ಅನ್ನೋ ಭಯ ಇರುತ್ತೆ. ಹಾಗಾದರೆ ಈ ಸಿಲಿಂಡರ್ ಸ್ಫೋಟ ಸಂಭವಿಸೋದಾದ್ರೂ ಹೇಗೆ? ಸಿಲಿಂಡರ್ ಸ್ಫೋಟ ಅಂದರೆ ಏನು? ಇದನ್ನ ಹೇಗೆ ತಡಿತಾರೆ? ಈ ಎಲ್ಲಾ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಸಿಲಿಂಡರ್ ಸ್ಫೋಟ ನಿಜವಾಗಿಯೂ ಭಯ ಹುಟ್ಟಿಸುವಂತಹ ವಿಷಯ. ಯಾರ ಮನೆಯಲ್ಲಿ ಯಾವ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ ಅಂದರೆ ಎಲ್ಲೋ ಒಂದು ಕಡೆ ಮನಸ್ಸು ಅಳಗ್ತಾನೆ ಇರುತ್ತೆ. ಊರಿಗೆ ಹೋಗುವಾಗಲಿ, ಮಕ್ಕಳನ್ನ ಮನೇಲಿ ಬಿಡುವಾಗಲಿ ಸಾಕಷ್ಟು ಭಯ ಉಂಟು ಮಾಡುತ್ತೆ. ಈ ಸಿಲಿಂಡರ್ ಸ್ಫೋಟ ಏನು ಮತ್ತು ಇದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡೋದಕ್ಕೆ ಗ್ಯಾಸ್ ಸೇಫ್ ಇಂಡಿಯಾ ಲಿಮಿಟೆಡ್ನ ಝೋನಲ್ ಮ್ಯಾನೇಜರ್ ಆಗಿರುವಂತಹ ಸುದರ್ಶನ್ ಅವರು ನಮ್ಮ ಜೊತೆ ಇದ್ದಾರೆ. ಸುದರ್ಶನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಅನಿಲ ಸ್ಫೋಟವನ್ನು ತಡೆಯೋದು ಹೇಗೆ ಅಂತ ಈಗಾಗಲೇ ಇದಕ್ಕೆ ಸೇಫ್ಟಿ ಡಿವೈಸ್ ಅಂದ್ರೆ ಸುರಕ್ಷಾ ಕವಚ ಒಂದು ಬಂದಿದೆ. ಅದರ ಪ್ರಾತ್ಯಕ್ಷಿಕೆ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಪಿಜಿ ಗ್ಯಾಸ್ ಇಲ್ದಿರುವ ಮನೆಗಳು ಇವೆಯಾ ಅಂತ ಹುಡುಕಿದ್ರೆ ಸಿಗೋದು ಡೌಟೆ. ಯಾಕಂದ್ರೆ ಈಗಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇದ್ದೇ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲವರಂತೂ ಸೀಮೆ ಎಣ್ಣೆ ಅಥವಾ ಕಟ್ಟಿಗೆ ಒಲೆ ಉಪಯೋಗಿಸ್ತಾ ಇದ್ರು. ಪ್ರೆಸ್ಟೀಜ್ಗಾಗಿ ಗ್ಯಾಸ್ ಒಲೆ ಇರ್ಲಿ ಅಂತ ಇಟ್ಕೊಳ್ಳೋರು ಇದ್ದಾರೆ. ಅಡುಗೆ ಅನಿಲ ಬಳಕೆ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಜೊತೆಗೆ ಸಿಲಿಂಡರ್ ಸ್ಫೋಟ ಕೂಡ. ಎಷ್ಟೇ ಮುಂಜಾಗ್ರತೆ ವಹಿಸ್ತೀವಿ ಅಂದ್ರೂ ಅಲ್ಲೊಂದು ಇಲ್ಲೊಂದು ಸಿಲಿಂಡರ್ ಸ್ಫೋಟ ಸುದ್ದಿ ನಮ್ಮ ಕಿವಿಗೆ ಬೀಳ್ತಾನೆ ಇರುತ್ತೆ. ಅದರ ಭಯಾನಕ ಮುಖ ಎಲ್ಲರನ್ನೂ ಕ್ಷಣ ಮಾತ್ರ ಬೆಚ್ಚಿ ಬೀಳಿಸುತ್ತೆ. ತಿಳಿದೋ ತಿಳಿಯದೆಯೋ ಒಂದು ಸಣ್ಣ ಅಜಾಗರೂಕತೆ ಎಂತಹ ಶಿಕ್ಷೆಗೆ ಗುರಿ ಮಾಡಿಬಿಡುತ್ತೆ ಅಂದ್ರೆ ಆ ದುರ್ಘಟನೆ ಕಣ್ಣಾರೆ ಕಂಡೋರು ಕನಸಿನಲ್ಲೂ ಕಂಗಾಲಾಗ್ತಾರೆ. ಅಡುಗೆ ಅನಿಲ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆಯೋ ಅಷ್ಟೇ ಅಪಾಯವನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿದೆ. ಗೃಹಿಣಿಯರು ದಿನದ ಹೆಚ್ಚಿನ ಸಮಯವನ್ನ ಅಡುಗೆ ಮನೆಯಲ್ಲೇ ಕಳೀತಾರೆ. ಆದ್ರೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನಿಂದ ನಾವೆಷ್ಟು ಸೇಫ್ ಅನ್ನೋ ಪ್ರಶ್ನೆ ಮೂಡದೇ ಇರದು. ಹಾಗಾದ್ರೆ ಕ್ಷಣ ಮಾತ್ರದ ನಿರ್ಲಕ್ಷ್ಯಕ್ಕೆ ಜೀವವನ್ನೇ ಬಲಿ ಕೊಡಬೇಕಾದ ದೊಡ್ಡ ಶಿಕ್ಷೆ ಯಾಕೆ? ಇದಕ್ಕೊಂದು ಶಾಶ್ವತ ಪರಿಹಾರವೇ ಇಲ್ವೇ? ನಿಜವಾಗಿಯೂ ಸಿಲಿಂಡರ್ ಸ್ಫೋಟ ಆಗುತ್ತಾ? ಯಾವೆಲ್ಲ ಕಾರಣಗಳಿಂದ ಎಲ್ಪಿಜಿ ಗ್ಯಾಸ್ ಲೀಕೇಜ್ ಆಗುತ್ತೆ? ಗ್ಯಾಸ್ ಸಿಲಿಂಡರ್ ಬಗ್ಗೆ ನಿಜವಾಗ್ಲೂ ನಾವು ತಿಳ್ಕೊಂಡಿದ್ದೀವಾ? ನಮ್ಮಲ್ಲೇ ಈ ಪ್ರಶ್ನೆಗಳನ್ನ ಕೇಳ್ಕೊಂಡ್ರೆ ಬಹುಶಃ ನಿಖರ ಉತ್ತರ ಸ್ವಲ್ಪ ಕಷ್ಟನೇ. ಹಾಗಾದ್ರೆ ಸಿಲಿಂಡರ್ ಸ್ಫೋಟ ತಡೆಯೋಕೆ ಸಾಧ್ಯ ಇಲ್ವೇ? ಈ ನಿಮ್ಮ ಪ್ರಶ್ನೆಗೆ ಉತ್ತರ ನಾವು ತಂದಿದ್ದೀವಿ. ಸಿಲಿಂಡರ್ ಸ್ಫೋಟಕ್ಕೆ ನಿಖರ ಕಾರಣ ಕಂಡುಹಿಡಿದು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಒಂದು ಸೇಫ್ಟಿ ಡಿವೈಸ್ ಅನ್ನ ಕಂಡುಹಿಡಿದಿದೆ ಗ್ಯಾಸ್ ಸೇಫ್ ಇಂಡಿಯಾ ಕಂಪನಿ. Based on the customer feedback and surveys which we conducted years before, we understood that the common causes of LPG accidents are due to leakages in the pipeline which is there in our house, the green pipeline which normally we have. So we have come out with a LPG gas stove which has a flame failure device. In case there is no flame, it cuts off the supply. From the burner to the system. So these products have been researched very well. They have been used. This is a product which is really saving the lives of people. ಒಟ್ನಲ್ಲಿ ಅಡುಗೆ ಅನಿಲ ಸ್ಫೋಟ ನಿಜವಾಗಿಯೂ ಭೀಕರ ದುರ್ಘಟನೆ. ಅರಿತೋ ಅರಿಯದೆಯೋ ಅವಘಡ ನಡೆದೇ ಬಿಡುತ್ತೆ. ಕೆಟ್ಟ ಘಳಿಗೆಯಲ್ಲಿ ಆದ ಅಚಾತುರ್ಯ ಮತ್ತೆಂದೂ ತಿದ್ದಿಕೊಳ್ಳದಂತಹ ಪಾಠ ಕಲಿಸಿ ಹೋಗುತ್ತೆ. ವೀಕ್ಷಕರೇ, ಈಗಾಗಲೇ ಪ್ರಾತ್ಯಕ್ಷಿಕೆ ನೋಡಿದ್ವಿ. ಅಂದ್ರೆ ಈ ಸ್ಫೋಟವನ್ನ ತಡೆಯುವಂತಹ ಸಾಧನದ ಬಗ್ಗೆ ನೀವು ತಿಳ್ಕೊಂಡ್ರಿ. ಇದನ್ನ ಬಳಸ್ತಾ ಇರೋರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಬನ್ನಿ ನೋಡೋಣ. ನಾನು ಗ್ಯಾಸ್ ಸೇಫ್ಟಿ ಡಿವೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ತುಂಬಾ ಉಪಯೋಗ ಇದೆ. ಸಪೋಸ್ ಈಗ ಗ್ಯಾಸ್ ಬ್ಲಾಸ್ಟ್ ಆಗ್ಬೋದು, ಸಿಲಿಂಡರ್ ಲೀಕೇಜ್ ಇರ್ಬೋದು, ಅಥವಾ ನಾವೇನಾದರೂ ಗ್ಯಾಸ್ ಸ್ಟವಲ್ಲಿ ಏನಾದರೂ ಇಟ್ಬಿಟ್ಟು ಅದನ್ನ ಓವರ್ಫ್ಲೋ ಆಗಿ ಅದರಿಂದ ನಮಗೆ ಗ್ಯಾಸ್ ಲೀಕ್ ಆಗ್ತಿದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಸೊ ಈ ಡಿವೈಸ್ ಒಂದು ನಾನು ಅಳವಡಿಸಿರೋದ್ರಿಂದ ಇದು ಬೇಗ ರೆಕ್ಟಿಫೈ ಆಗುತ್ತೆ ಆ್ಯಂಡ್ ಬ್ಲಾಸ್ಟ್ ಆಗೋ ಒಂದು ಸಿಚುವೇಶನ್ನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಇದು ತುಂಬಾ ಒಳ್ಳೆ ಡಿವೈಸ್. ಎಲ್ಲರ ಮನೇಲೂ ಇದು ಅವಶ್ಯಕತೆ ತುಂಬ ನೆಸೆಸಿಟಿ ಇದೆ. ಸೇಫ್ಟಿ ಡಿವೈಸ್ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಆತಂಕ, ಭಯ ದೂರ ಆಗಿದೆ. ಗ್ಯಾಸ್ ಅಂದರೆ ಮೊದಲು ಭಾಳ ಭಯ ಇತ್ತು ನಮಗೆ. ಅಲ್ಲಲ್ಲಿ ಅನಿಲ ಸ್ಫೋಟಗಳು ನಡೀತಾ ಇದೆ.
ಸೊ ಇದರಿಂದ ನಮಗೂ ಭಾಳ ಆತಂಕ ಇತ್ತು. ಈ ಡಿವೈಸ್ನ ಯೂಸ್ ಮಾಡ್ತಾ ಇದ್ದೀವಿ, ಹಾಗಾಗಿ ನಮಗೆ ಇವಾಗ ಯಾವುದೇ ಒಂದು ಟೆನ್ಷನ್ ಇಲ್ಲ. ಮನೆಯಲ್ಲಿ ಒಂದು ಸಿಲಿಂಡರ್ ಇತ್ತು ಅಂದರೆ ಅದು ತುಂಬ ಉಪಯೋಗಕರ ವಸ್ತುನೇ ಆಗಿದ್ರೂ ಕೂಡ ತಂದೆ ತಾಯಿಗಾಗಲಿ ಹಿರಿಯರಿಗಾಗಿರಲಿ ಎಲ್ಲೋ ಒಂದು ಕಡೆ ಅಳುಕು, ಸಣ್ಣ ಅಳುಕು ಬಂದು ಮನಸ್ಸಿನಲ್ಲಿ ಹೋಗುತ್ತೆ. ಯಾಕೆಂದರೆ ಸಿಲಿಂಡರ್ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟಿಗಿವೆ. ಈ ಸಿಲಿಂಡರ್ ಸ್ಫೋಟಕ್ಕೆ ಏನು ಕಾರಣ ಅಂತೀರಾ? ಇದು ಸಣ್ಣ ಅಳುಕು ಅನ್ನೋದಕ್ಕಿಂತ ಇದು ದೊಡ್ಡ ಅಳುಕು ಅಂತ ಹೇಳಬೇಕು. ಯಾಕೆಂದರೆ ನಮ್ಮ ಮನೆಯಲ್ಲಿ ಉಪಯೋಗ ಮಾಡ್ತಾ ಇರುವಂಥ ಯಾವ ವಸ್ತುನೂ ಅಷ್ಟು ಅಪಾಯಕಾರಿಯಾಗಿರುವಂಥ ವಸ್ತುಗಳಲ್ವೇ ಅಲ್ಲ. ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಿರುವ ಹಾಗೆ ಟಿ ವಿ ಇರ್ಬೋದು, ಫ್ರಿಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಅಥವಾ ವಾಟರ್ ಗೀಸರ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಸಹಿತ ನಾವು ದಿನಂಪ್ರತಿ ಉಪಯೋಗ ಮಾಡ್ತಾ ಇದ್ವಿ. ಆದರೆ ಈ ಯಾವ ವಸ್ತುಗಳು ಅಪಾಯಕಾರಿ ಇಲ್ಲದೇ ಇದ್ದರೂ ಸಹಿತ ಅವುಗಳಿಗೆ ಒಂದು ರಕ್ಷಣೆಯನ್ನು ನಾವು ಕೊಡ್ತಾ ಇದ್ದೀವಿ. ಅವುಗಳ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸ್ತಾ ಇದ್ದೀವಿ. ಅವುಗಳ ಸುರಕ್ಷತೆ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತಾ ಇದ್ದೀವಿ. ಆದರೆ ನಿಜಕ್ಕೂ ನಾವು ಒಂದು ಸಿಲಿಂಡರ್ನ ಉಪಯೋಗ ಮಾಡ್ತಾ ಇದ್ದೀವಿ, ಆ ಸಿಲಿಂಡರ್ನಿಂದ ಇಷ್ಟೆಲ್ಲ ಅಪಾಯ ಇದೆ ಅನ್ನೋದ್ರ ಬಗ್ಗೆ ಬಹುಶಃ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರಲಿಲ್ವೋ ಅಥವಾ ತಿಳಿಸುವಂಥ ವಿಧಾನ ಇರಲಿಲ್ವೋ ಅನ್ನೋದ್ರ ಬಗ್ಗೆ ಕಳೆದ 10 ವರ್ಷಗಳಿಂದ ನಾವು ಇದನ್ನು ನಾವು ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಯಾಕಂದರೆ ಅದ್ರ ಬಗ್ಗೆ ಎಷ್ಟೊಂದು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅಂತಂದರೆ, ಕಳೆದ 10-11 ವರ್ಷಗಳಿಂದ ಅಖಿಲ ಭಾರತ ಮಟ್ಟದಲ್ಲಿ ಈ ಗ್ಯಾಸ್ ಏಪ್ ಇಂಡಿಯಾ ಲಿಮಿಟೆಡ್ಲಿಂದ ನಾವು ನಮ್ಮದೇ ಆಗಿರುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಏನು ಅಂತಂದರೆ, ಅಡಿಗೆ ಅನಿಲ ಸೋರಿಕೆ ಮತ್ತು ಅದರಿಂದ ಆಗುವ ಅಪಾಯಗಳ ಕುರಿತು ಒಂದು ಜಾಗೃತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಅದ್ಭುತವಾದಂಥ ಕಾರ್ಯಕ್ರಮ ಮತ್ತು ಎಲ್ಲ ಕಡೆಯೂ ಜನಪ್ರಿಯವಾಗಿರುವಂಥ ಒಂದು ಕಾರ್ಯಕ್ರಮ ಇದು. ನಾವು ಈ ಕಾರ್ಯಕ್ರಮ ಮಾಡ್ತಾ ಹೋದಾಗ ಇದು ಹಳ್ಳಿಯಿಂದ ದಿಲ್ಲಿವರೆಗೂ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಅಕ್ಷರಸ್ಥರಾಗಲಿ ಅಥವಾ ಅನಕ್ಷರಸ್ಥರೇ ಆಗಿರಲಿ, ನುರಿತಂಥ ವ್ಯಕ್ತಿಗಳೇ ಇರಲಿ, ಅನುಭವಿಕ ವ್ಯಕ್ತಿಗಳೇ ಇರಲಿ, ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರುವಾಗ ನಮಗೆ ಕಂಡು ಬಂದಂಥ ವಿಷಯ ಏನು ಅಂತಂದರೆ, ಸಿಲಿಂಡರ್ ಸ್ಫೋಟ ಅಂತಂದರೆ ಸಿಲಿಂಡರ್ ಛಿದ್ರವಾಗಿ ಹೋಗುತ್ತೆ. ಆ ಒಂದು ಭಯಾನಕವಾಗಿರುವಂಥ ಶಬ್ದದಿಂದ ಮನೆಯೆಲ್ಲ ಕುಸಿದು ಬೀಳುತ್ತೆ. ಹೀಗಾಗಿ ಇಷ್ಟೆಲ್ಲ ಅನಾಹುತಗಳಾಗುತ್ತೆ ಅನ್ನೋದೇ ಇವರು ಹೇಳ್ತಾ ಇದ್ದಾರೆ. ಅಂದರೆ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದರೆ, ಕೇವಲ ಕಾಲ್ಪನಿಕವಾಗಿ ಮಾತ್ರ ಸಿಲಿಂಡರ್ನಿಂದ ಅಪಾಯಗಳಾಗುತ್ತೆ ಅಂತ ಹೇಳ್ತಾರೆ ಹೊರತು, ಇಲ್ಲವೇ ಪುಸ್ತಕಗಳನ್ನು ಓದಿ ಇದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತು, ಸಿಲಿಂಡರ್ ಸ್ಫೋಟ ಅನ್ನೋದನ್ನು ಅನುಭವಿಸಿ ಹೇಳಲಿಕ್ಕೆ ಇದುವರೆಗೂ ಜಗತ್ತಿನಲ್ಲಿ ಯಾರು ಬದುಕಿ ಉಳಿದಿಲ್ಲ. ಹಾಗಾದರೆ ಸಿಲಿಂಡರ್ ಸ್ಫೋಟ ಅಂದರೆ ಏನು? ಈ ಸಿಲಿಂಡರ್ ಸ್ಫೋಟ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಪ್ರತಿಯೊಬ್ಬ ಗೃಹಿಣಿಯರಿಗೂ ಈ ವಿಷಯ ದಿನಂಪ್ರತಿ ಮನವರಿಕೆ ಆಗುತ್ತೆ. ಯಾಕೆ ಅಂತಂದರೆ, ಈ ಸ್ಟೋವ್ ಅಂದರೆ ಈ ಒಲೆಯನ್ನು ನಾವು ಉಪಯೋಗ ಮಾಡ್ತೀವಿ. ಈ ಸ್ಟೋವನ್ನು ಆನ್ ಮಾಡುವಂಥ ಸಂದರ್ಭಗಳಲ್ಲಿ ಒಂದು ಆನ್ ಮಾಡಿ ಆ ಸ್ಪಾರ್ಕ್ ಮಾಡಲಿಕ್ಕೆ ಕೆಲವು ಜನ ಲೈಟರನ್ನು ಯೂಸ್ ಮಾಡ್ತಾರೆ, ಇನ್ನು ಕೆಲವು ಜನ ಬೆಂಕಿ ಪೊಟ್ಟಣವನ್ನು ಉಪಯೋಗ ಮಾಡ್ತಾ ಇರ್ತಾರೆ. ಆ ಸ್ವಲ್ಪ ಆನ್ ಮಾಡಿ ಒಂದು ಕ್ಷಣ ಬಿಟ್ಟು ನಾವು ಬೆಂಕಿಯನ್ನು ಅದಕ್ಕೆ ತಾಗಿಸಿದಾಗ, ಸ್ಟೋವ್ಗೆ ಬರ್ನರ್ಗೆ ತಾಗಿಸಿದಾಗ ಭಗ್ ಅಂತ ಶಬ್ದ ಬರುತ್ತೆ. ದಟ್ ಈಸ್ ಇಂಡಿಕೇಶನ್ ಆಫ್ ದಿ ಬ್ಲಾಸ್ಟ್. ಅಂದರೆ ಗ್ಯಾಸ್ ಸ್ಫೋಟ ಆಗುತ್ತೆ ಹೊರತು ಸಿಲಿಂಡರ್ ಸ್ಫೋಟ ಆಗೋದಿಲ್ಲ. ಈಗ ಅನೇಕ ಕಡೆ ಸಿಲಿಂಡರ್ ಸ್ಫೋಟ ಆದ ಮೇಲೆ ಪತ್ರಿಕೆಗಳಲ್ಲಿ ಬಂದಿರುತ್ತೆ ಅಥವಾ ಟಿ ವಿ ಮಾಧ್ಯಮಗಳ ಮೂಲಕ ಸಹಿತ ಪ್ರಸಾರ ಆಗ್ತಾ ಇರುತ್ತೆ. ಆವಾಗ ನೀವು ನೋಡಿ, ಸಿಲಿಂಡರ್ ಹಾಗೇ ಇರುತ್ತೆ, ಬಟ್ ಸ್ಫೋಟ ಅದು ಭೀಕರವಾದಂಥ ಸ್ಫೋಟ ಆಗಿರುತ್ತೆ. ಅದರ ಮನೆಯೆಲ್ಲ ಕುಸಿದು ಬಿದ್ದಿರುತ್ತೆ, ಎಷ್ಟೋ ಜನ ಸತ್ತಿರ್ತಾರೆ. ಆದರೆ ಅಲ್ಲಿ ಕೇವಲ ಗ್ಯಾಸಿನ ಪ್ರಭಾವ ಆ ರೀತಿ ಇರುತ್ತೆ, ಆದರೆ ಸಿಲಿಂಡರ್ನಿಂದ ಏನೂ ಆಗಿರೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಆಗಿರುವಂಥ ದೊಡ್ಡ ಘಟನೆಗಳನ್ನು ನೋಡಿಕೊಂಡಾಗ, ಕುಂಭಕೋಣದಲ್ಲಿ ಆಗಿರುವಂಥ ದೊಡ್ಡ ಘಟನೆಗಳನ್ನು ನೋಡಿಕೊಂಡಾಗ ಎಷ್ಟು ನೂರಾರು ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ತೀರ್ಕೊಂಡ್ರು. ಆಮೇಲೆ ಸೂರತ್ನಲ್ಲಿ 22 ಫ್ಲ್ಯಾಟ್ನ ಅಪಾರ್ಟ್ಮೆಂಟ್ ಕೊಲ್ಯಾಪ್ಸ್ ಆಗಿ ಸುಮಾರು 82 ಜನ ತೀರ್ಕೊಂಡ್ರು. ಆಮೇಲೆ ಪುಣೆಯಲ್ಲಿ ಆಗಿರುವಂಥ ಘಟನೆಯನ್ನು ನೋಡ್ಕೊಳ್ಳಿ ನೀವು. ಅಂದರೆ ಅನೇಕ ಕಡೆಗಳಲ್ಲಿ ಅಷ್ಟೇ ಅಲ್ಲ, ಮಕ್ಕಾದಲ್ಲಿ ಆಗಿರುವಂಥ ದೊಡ್ಡ ದುರಂತ, ಒಂದು ಸಿಲಿಂಡರ್ ಸ್ಫೋಟದಿಂದ ಸುಮಾರು 925 ಜನದವರೆಗೂ ತೀರ್ಕೊಂಡಂಥ ಉದಾಹರಣೆಗಳನ್ನು ನಾವು ಪೇಪರ್ಗಳಲ್ಲಿ ಓದಿದ್ವಿ. ಅಂದರೆ ಅದು ಎಷ್ಟೊಂದು ಭೀಕರವಾಗಿರುತ್ತೆ ಅಂದರೆ, ಸೋರಿಕೆ ಆದ ತಕ್ಷಣವೇ ಅತಿ ವೇಗವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ವಾಯುಗಿಂತ ಭಾರ ಇರೋದರಿಂದ ಕೆಳಮಟ್ಟದಲ್ಲಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ ಸಂದರ್ಭಗಳಲ್ಲಿ ಸ್ವಲ್ಪ ಏನಾದರೂ ಸ್ಪಾರ್ಕ್ ಆದರೆ ಆ ಬೆಂಕಿ ಕೆಳಮಟ್ಟದಿಂದನೇ ತೆಗೆದುಕೊಳ್ಳುತ್ತೆ. ಹೀಗಾಗಿ ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೆ ಯಾರಿಗೂ ಅವಕಾಶವನ್ನು ಕೊಡೋದೇ ಇಲ್ಲ. ಅದು ಅಂಥ ಒಂದು ಭೀಕರವಾದಂಥ ಘಟನೆ ನಡಲಿಕ್ಕೆ ಕಾರಣವೇ ಅನಿಲ ಸೋರಿಕೆ ಹೊರತು ಸಿಲಿಂಡರ್ ಸ್ಫೋಟ ಆಗೋದಿಲ್ಲ. ಅಂದ್ರೆ ಆ ಅನಿಲ ಇಡೀ ಮನೆಯೆಲ್ಲ ವ್ಯಾಪಿಸೋದ್ರಿಂದ ಈ ಸ್ಫೋಟ ಆಗುತ್ತೆ. ಹಾಗಾದ್ರೆ ವ್ಯಾಪಿಸೋದಕ್ಕೆ ಏನೆಲ್ಲ ಕಾರಣ? ಬಹಳಷ್ಟು ಜನರಿಗೆ ಸಿಲಿಂಡರ್ನಲ್ಲಿ ಏನಿದೆ ಅನ್ನೋದು ಸಹಿತ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇಲ್ಲ ಅಂತ ತಿಳ್ಕೊಂಡಲ್ಲ, ಅಥವಾ ಸಿಲಿಂಡರ್ ಬಗ್ಗೆ ತಿಳ್ಕೊಳ್ಳ ಅಂತಂತಂದು ಮಾತ್ರಕ್ಕೆ ಅವರದ್ದು ಜಾಣರಲ್ಲ ಅಂತ ತಿಳ್ಕೊಂಡಲ್ಲ, ಅದರ ಅನಿವಾರ್ಯತೆ ಬಂದಿಲ್ಲ.
ಇದು ಒಂದು ನಮ್ಮ ಗಮನಕ್ಕೆ ಬಂದಿದೆ. ಹೇಗೂ ಅಡಿಗೆ ಆಗುತ್ತೆ, ಊಟ ಆಗುತ್ತೆ, ಸಾಕು ಅನ್ನುವಂಥ ಒಂದು ಧೋರಣೆ ಅಂತ ನನ್ನ ಅದ್ರಲ್ಲೂ ಭಾವನೆ. ಮುಖ್ಯವಾಗಿ ಗೃಹಿಣಿಯರಿಗೆ ಆ ವ್ಯವಧಾನ ಇರೋದೇ ಇಲ್ಲ. ಸಮಯ ಇಡೀ ಮನೆಯೆಲ್ಲ ನೋಡ್ಕೋಬೇಕಾಗುತ್ತೆ, ಹೊರಗಡೆ ಕೆಲಸ ಮಾಡಬೇಕಾಗುತ್ತೆ. ನೀವು ಒಂದು ಬೇಕಂದ್ರೆ ಗಮನಿಸಬೇಕಂತ ಮುಖ್ಯವಾದ ಅಂಶ ಅಂದ್ರೆ ಮೇಡಮ್, ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಒಂದು ಬಾರಿ ಬಿಟ್ಟು 10 ಬಾರಿ ಸ್ವಚ್ಛ ಮಾಡ್ತಾರೆ. ಹೌದು. ನೀವು ಟಿವಿ ನೋಡಿ, ಫ್ರಿಡ್ಜ್ ನೋಡಿ, ಸೋಫಾ ಸೆಟ್ ನೋಡಿ, ಮನೆ ಕ್ಲೀನ್ ಮಾಡೋದ್ರ ಬಗ್ಗೆ ನೋಡಿ, ಎಷ್ಟು ಆಸಕ್ತಿಯನ್ನು ವಹಿಸ್ತಾ ಇರ್ತಾರೆ ಅಂದರೆ, ಯಾರಾದರೂ ಅತಿಥಿಗಳು ಬಂದರೆ ಅಚ್ಚುಕಟ್ಟಾಗಿ ಮನೆ ಎಲ್ಲ ಕಾಣಬೇಕು ಅಂತ ಕಿಚನು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಆದರೆ ಯಾರೊಬ್ಬರು ಆ ಸಿಲಿಂಡರ್ನ ಸ್ವಚ್ಛ ಮಾಡಲ್ಲ, ರೆಗ್ಯುಲೇಟರ್ನ ಸ್ವಚ್ಛ ಮಾಡೋದಿಲ್ಲ, ಪೈಪನ್ನು ಸ್ವಚ್ಛ ಮಾಡೋದಿಲ್ಲ, ಮೇಲ್ಗಡೆ ಸ್ಟೋವ್ ಇತ್ತೀಚಿನ ದಿನಗಳ ಅನೇಕ ಕಂಪನಿಗಳ ಅತಿ ವಿನೂತನ ಮಾದರಿಯ ಸ್ಟೋವ್ಗಳೆಲ್ಲ ಬಂದಿದೆ, ಮೇಲ್ಗಡೆ ಮಾತ್ರ ಕ್ಲೀನ್ ಮಾಡ್ತಾರೆ. ಹೀಗಾಗಿ ಅದನ್ನು ಯಾವಾಗ ಕ್ಲೀನ್ ಮಾಡಬೇಕು, ಒಳಗಿನ ಭಾಗಗಳನ್ನು ಯಾವಾಗ ಕ್ಲೀನ್ ಮಾಡಬೇಕು, ಎಷ್ಟು ದಿನಗಳಿಗೊಮ್ಮೆ ಅದನ್ನು ಕ್ಲೀನ್ ಮಾಡಬೇಕು, ಪೈಪನ್ನು ಎಷ್ಟು ವರ್ಷಗಳಿಗೊಮ್ಮೆ ಕ್ಲೀನ್ ಮಾಡಬೇಕು ಅಥವಾ ಅದನ್ನು ಬದಲಾವಣೆ ಮಾಡಬೇಕು, ರೆಗ್ಯುಲೇಟರ್ನ ಎಷ್ಟು ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಬೇಕು, ಅದನ್ನು ಯಾವ ರೀತಿ ಸ್ವಚ್ಛ ಮಾಡಬೇಕು ಅನ್ನೋ ವಿಧಾನಗಳನ್ನು ತಿಳ್ಕೊಳ್ಳಿಕ್ಕೆ ಅವರು ಬಹುಶಃ ಇಚ್ಛೆ ಪಟ್ಟಿಲ್ಲ ಅಂತ ತಿಳ್ಕೊಂಡು ನನ್ನ ಭಾವನೆ ಇದು. ಭಾಳಷ್ಟು ಜನ ಹೇಳೋದು ಏನಂದರೆ ಸಿಲಿಂಡರ್ ಸ್ಫೋಟ ಅಂತೇಳಿ. ಅಂದರೆ ಜನರಿಗೆ ಅರ್ಥ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾರೆ ಹೊರತು ಸಿಲಿಂಡರ್ ಸ್ಫೋಟ ಅಲ್ಲ, ಅದು ಗ್ಯಾಸ್ ಸ್ಫೋಟ ಆಗುತ್ತೆ. ಅದ ಕಾರಣ ಏನು ಅಂತೀರಾ? ಅಂದರೆ ಅದು ಎಕ್ಸ್ಪ್ಲೋಸಿವ್ ಗ್ಯಾಸ್ ಅದು. ಆದರೆ ಅದು ನಮ್ಮ ಮನೆಯಲ್ಲಿರೋದು 14.2 kg. ಅಂದರೆ 1 kg 500 ಲೀಟರ್ ಅಂತ ತಿಳ್ಕೊಂಡಂತಂದರೆ 14.2 kg ಅಂದರೆ 500 into 14.2 kg ಅಂದರೆ ನಿಯರ್ಲಿ 25,000 ಲೀಟರ್ ಎಕ್ಸ್ಪ್ಲೋಸಿವ್ ಗ್ಯಾಸ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬನ್ನಿ.